ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಪ್ರೋಗ್ರೋ ಬಯೋಟೆಕ್ ಕಂಪ್ನಿಯಿಂದ ಶ್ರೀಕಾಂತ್ ಕದಮ್ ಅಂತೇಳಿ ಮಾತಾಡೋದು. ನಾವು ಎಲ್ಲ ಕಡೆ ರಿಸಲ್ಟ್ ಕೊಟ್ಟಿದ್ವಿ. ಹೀಗೆ ನಮ್ಮ ಸ್ವಂತ ಗ್ರಾಮವಾದ ಶಿವಳ್ಳಿ ಅನ್ನೋ ಗ್ರಾಮ, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ, ಇಲ್ಲಿ ಒಬ್ಬ ರೈತರಿಗೆ ಕೊಟ್ಟಿದ್ವಿ ನಾವು. ಅವರು ಒಪಿನಿಯನ್ ಏನೈತಿ, ಅವ್ರಿಗೆ ಹೆಂಗೆ ರಿಸಲ್ಟ್ ಮಾಡತ್ತೆ ಅನ್ನೋದ್ರ ಬಗ್ಗೆ ನಾನು ಅವ್ರ ಅನಿಸಿಕೆ ಏನೈತೆ ಅನ್ನೋ ರೈತ ಬಾಂಧವ್ರಿಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಮುತ್ತು ಶಂಕರಪ್ಪ ಬಾರ್ಕೆ ಅಂತ ಸಾಕಿನ ಶಿವಳ್ಳಿ. ಸರ್, ಈಗ ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದ್ದ ನಮ್ಮ ಕಂಪ್ನಿದು ಪ್ರೋಗ್ರೋ ಬಯೋಟೆಕ್ ಕಂಪ್ನಿಯಿಂದ ಕೊಟ್ಟಿದ್ವಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡಿದ್ದ ನೀವು? ನೀವು ಕೊಟ್ಟಿದ ತಕ್ಷಣ ನಾವು ಸ್ಪ್ರೇ ಮಾಡಿದ್ವಿ. ಫಸ್ಟ್ನೇಗೆ ನೀವು ಬಿತ್ತಬೇಕಾರೆ ಯಾವ ಗೊಬ್ಬರ ಹಾಕಿದ್ರಿ ಸರ್ ಇದಕ್ಕೆ? ಡಾಕ್ಟರ್ ಬೂಮ್. ಎಷ್ಟು ಎಕರೆ ಸರ್ ಇದು? ಇದು 4 ಎಕರೆ. 4 ಎಕರೆಗೆ 4 ಚೀಲ ಹಾಕಿದ್ರಾ? 4 ಎಕರೆಗೆ 4 ಚೀಲ ಹಾಕಿದ್ವಿ. ಈ ಫಸ್ಟ್ ಮೈ ನೀವು ಯಾವುದನ್ನು ಸ್ಪ್ರೇ ಮಾಡಿದ್ದೀರಿ ಸರ್? ಗ್ರೋಎಚ್. ನಾವು ಕೊಟ್ಟಿದ್ದಂಥ ಗ್ರೋಎಚ್ 98, ಆಮೇಲೆ ಪಿಜೈಮ್ನ ನೀವು ಸ್ಪ್ರೇ ಮಾಡಿದ್ರಿ. ಸ್ಪ್ರೇ ಮಾಡಿದ್ರಿ. ನಿಮ್ಗೆ ಆಮೇಲೆ ಅದನ್ನು ಸ್ಪ್ರೇ ಮಾಡಿಂದ ನಿಮಗೆ ಏನು ಅನ್ನಿಸ್ತು ಸರ್? ಯಾವ ರೀತಿ ನಿಮ್ದು ಬೆಳೆ ಬದಲಾವಣೆ ಆಯಿತು? ವರ್ಷದಕ್ಕಿಂತ ಈ ವರ್ಷ ಒಂದು ಸ್ವಲ್ಪ ಇಂಪ್ರೂವ್ ಆಗಿವೆ. ಆನಂತರ ಹೂವು ಈಚಿ ಸಾಕಷ್ಟು ಬಂದಿದೆ ಈ ಸರಿ. ಆದ ಕಾರಣಕ್ಕೆ ನಾವು ಅದು ಶ್ರೀಕಾಂತ್ ಕದಮ್ ಅವ್ರ ಕಡೆ ಹೋಗಿ ನಾವು ಮೀಟ್ ಆದ್ವಿ. ನಮ್ಮ ಹೊಲ ನೋಡಿದ್ರು. ಆನಂತರ ಇಂಥದ್ದು ಹೊಡಿ ಅಂತ ಹೇಳಿದ್ದಕ್ಕೆ ನಾವು ಅವ್ರದ್ದು ಹೇಳಿದ ಮೇಲೆ ಸ್ಪ್ರೇ ಮಾಡಿದ್ವಿ. ಆಮೇಲೆ ನಿಮ್ಗೆ ಹೂವು ಹಿಡಿತಲ್ಲ ಸರ್, ಆವಾಗ ನಾವು ಸ್ಟಿಮ್ ಗೋಲ್ಡ್ ಅಂತ ಕೊಟ್ಟಿದ್ವಿ. ಆ ಕೊಟ್ಟಾದ್ಮೇಲೆ ನೀವು ಕೆಲವೊಂದಿಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಯಾವ ರೀತಿ ನಿಮ್ಮ ಬೇರೆ ಬೆಳೆಗಳೇ, ಕಡಲೆ ಬೆಳೆಗಳೇ ಅಂತಲ್ಲ, ಬೇರೆ ಬೆಳೆಗಳು ಯಾವ ರೀತಿ ಚೇಂಜ್ ಆದವು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಗೋಧಿ ಪೂರ ಬಿಸಿಲಿಗೆ ನರಮ್ ಆಗಿತ್ತು. ಆ ನಂತರ ಅದು ಹೊಳದ ಮೇಲೆ ಮತ್ತೆ ಇಂಪ್ರೂವ್ ಆಯಿತು. ನಾನು ಹರಗಬೇಕಂತ ವಿಚಾರ ಮಾಡಿದ್ದೆ. ಇವಾಗ ಅದು ಫುಲ್ ಇಂಪ್ರೂವ್ ಆಗಿದೆ. ಇಲ್ಲೇ ಗೋಧಿ ಇದೆ ನಮ್ಮದು. ಆ ನಂತರ ಜೋಳ ಇದೆ, ಆಚೆ ಕಡೆ ತೊಗರಿ ಇದೆ. ಅದನ್ನು ಸ್ಪ್ರೇ ಮಾಡಿದ ಮೇಲೆ ಇಂಪ್ರೂವ್ ಆದವು. ಸರ್, ನಿಮ್ಮ ಮೊಬೈಲ್ ನಂಬರ್ ನಮ್ಮ ರೈತ ಬಾಂಧವರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಒಂದು ಸ್ವಲ್ಪ ಹೇಳಿ. 80-955 80-955 292. ಇದು ಹನುಮಂತಪ್ಪ ಶಂಕರಪ್ಪ ಬಾರ್ಕೇರ್ ಅವ್ರ ರೈತರ ನಂಬರು. ನೀವು ಏನೋ ಕನ್ಫ್ಯೂಷನ್ ಇದ್ರೂ ಈ ರೈತರಿಗೆ ನೀವು ಫೋನ್ ಮಾಡಿ ಕೇಳ್ಕೊಂಡು ಮಾತಾಡ್ಬೋದು. ಈಗ ನಾವು ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟು ಯಾವ ರೀತಿ ಕೆಲಸ ಮಾಡಿದೆ ಅಂತ ಒಂದು ವಿಡಿಯೋ ನೋಡ್ಕೊಂಬರೋಣ. ನೋಡಿ, ಈ ರೀತಿ ಚೇಂಜ್ ಆಗಿದೆ. ಈ ರೀತಿ ಕಡಲೆ ಬಂದಿದೆ ಅವ್ರದ್ದು. ತುಂಬ ಖುಷಿಯಾಗಿದ್ದಾರೆ. ನೋಡಿ, ಅವರು ಗೋಧಿ ಹರಗಬೇಕು ಅಂತ ಹೇಳಿದ್ರಲ್ಲ, ಹರಗಬೇಕು ಅಂದಿದ್ದಂಥ ಹೊಲನ ನಾನು ಬೇಡ, ಹರಗಬೇಡಿ, ಎಲ್ಲ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಈ ರೀತಿ ಗೋಧಿ ಬೆಳೆ ಬಂದಿದೆ. ಆಮೇಲೆ ಅವರು ಇದೇ ಒಂದು ಬೆಳೆಗೆ ಸ್ಪ್ರೇ ಮಾಡಿಲ್ಲ, ಆಮೇಲೆ ಬೇರೆ ಬೆಳೆಗಳಿಗೂ ಸ್ಪ್ರೇ ಮಾಡಿದ್ದಾರೆ. ಆಮೇಲೆ ಆ ಕಡೆ ಒಂದು ತೊಗರಿ ಇದೆ, ಇದರಲ್ಲಿ ಅವರು ಜೋಳನೂ ಸಹಿತ ಹಾಕಿದ್ದಾರೆ. ನೋಡ್ಬೋದು ನೀವು ಎಲ್ಲ ಯಾವ ರೀತಿ ಇದೆ ಅಂತ. ಆ ಕಡೆ ಹೋಗೋಣ. ಆ ಕಡೆ ಒಂದು ತೊಗರಿ ಇದೆ. ಆ ತೊಗರಿಗೂ ನಾವು ಸ್ಪ್ರೇ ಕೊಟ್ಟಿದ್ವಿ. ಅದು ಯಾವ ರೀತಿ ಇದೆ ಅಂತ ನೋಡೋಣ. ನಮಗೆ ಆರ್ಗ್ಯಾನಿಕ್ ಹಾಕಿದ ಮೇಲೆ ತುಂಬ ಸಂತೋಷ ಆಗಿದೆ. ಇದು ಜೋಳ ತುಂಬ ಚೆನ್ನಾಗಿ ಬಂದಿದೆ. ಇದು ತೊಗರಿ ಬೆಳೆ ನೋಡಿ, ಈ ರೀತಿ ಬಂದಿದೆ ರಿಸಲ್ಟು. ತುಂಬ ಖುಷಿಯಾಗಿದ್ದಾರೆ ರೈತರು. ಈಗ ತೊಗರಿಗೆ ನೀವು ಸ್ಪ್ರೇ ಮಾಡಿದ್ರಲ್ಲ ಸರ್, ಅವಾಗ ಹೊಡೆಯೋಕ್ಕಿಂತ ಮುಂಚೆ ಹೆಂಗಿತ್ತು ಸರ್ ಇದು? ಇದು ತುಂಬ ವಿಚಿತ್ರ ಆಗಿತ್ತು. ರೋಗ ಬಿದ್ದಿದೆ ಅಂತ ತಿಳ್ಕೊಂಡಿದ್ವಿ. ಆನಂತರ ನಾವು ಶ್ರೀಕಾಂತ್ ಅವ್ರ ಕಡೆ ಹೋಗಿ ಹಿಂಗಾಗಿದೆ ನಮ್ಮ ತೊಗರಿ ಅಂತ ಹೇಳಿದ್ದಕ್ಕೆ ಅವರು ಒಂದು ನಾನು ಸ್ಪ್ರೇ ಕೊಡ್ತೀನಿ, ಅದು ಸ್ಪ್ರೇ ಮಾಡು ಅಂತ ಹೇಳಿದರು. ಆನಂತರ ಮೊದಲೇಕು ಹೂವು ಅದು ಎಲ್ಲ ಕತ್ತರಿಸಿ ಬಿದ್ದಿತ್ತು. ಆನಂತರ ನಾವು ಸ್ಪ್ರೇ ಮಾಡಿದ ಮೇಲೆ ಹೂವು ಹೀಚಿ ಎಲ್ಲ ಸ್ಟಾರ್ಟ್ ಆಯಿತು.
ಇಂಪ್ರೂವ್ ಭಾಳ ಆಗಿದೆ ಗಿಡ ಈ ಸಲ. ಅವಾಗ ಸಂದಿತ್ತ ಸರ್ ನೀವು ಹೊಡೆಯೋ ಮುಂದೆ ಗಿಡ? ಒಂದು ಸ್ವಲ್ಪ ಸಂದಿತ್ತು. ಹಾಂ, ಈಗ ನಿಮ್ಗೆ ಏನು ಅನಿಸಿದೆ? ಹೂ ಅದು ಏನು ಉದುರಿಲ್ಲ? ತುಂಬ ಖುಷಿಯಾಗಿದೆ. ಒಂದು ಹೂವು ಉದುರಿಲ್ಲ, ಒಂದು ಹೀಟಿನೂ ಉದುರಿಲ್ಲ. ಹಾಂ ಹಾಂ, ನೋಡ್ಬೋದು ತೊಗರಿ ಯಾವ ರೀತಿ ಇದೆ ಅಂತ. ಇದು ಅದೇ ಬಾಜು ಹೊಲೆ ಬಾಜು ಕಡಲೆ, ಇದು ಬೇರೆ ಕೆಮಿಕಲ್ ಹಾಕಿ ಬಿತ್ತಿದ್ರು. ಇದು ಈ ರೀತಿ ಇದೆ. ಇದನ್ನು ನೀವು ಇಲ್ಲಿ ನೋಡ್ಬೋದು, ಈ ರೀತಿ ಇದೆ. ಅಂದರೆ ಅಷ್ಟೊಂದು ಸರಿಯಾಗಿಲ್ಲ, ನೋಡ್ಬೋದು. ಆ ಹೊಲಕ್ಕೂ ಈ ಹೊಲಕ್ಕೂ ಕಂಪ್ಯಾರಿಸಮ್ ನೋಡ್ಬೋದು. ಸರ್, ಬೇರೆ ರೈತರಿಗೆ ನಾವು ಇದನ್ನ ಹೇಳ್ಬೋದಾ? ಹಾಂ, ಹೇಳಿ, ಅನುಕೂಲ ಆಗಿದೆ. ಇವಾಗ ನಾವು ಸ್ಪ್ರೇ ಮಾಡಿದ ತಕ್ಷಣ 2-3 ಹೊಲದವರು ಬಂದು ಕೇಳಿದರು ನಮಗೆ, ಗೊಬ್ಬರ ಕೊಡಿಸ್ರಿ, ಆನಂತರ ಟಾನಿಕ್ ಕೊಡಿಸ್ರಿ ಅಂತ ಕೇಳಿದರು. ನಾನು ಹ್ಞೂ ಅಂತ ಮಾತು ಕೊಟ್ಟಿದ್ದೇನೆ ಅವ್ರಿಗೆ. ಈಗ ನಿಮ್ಮ ಹೊಲ ನೋಡಿದ ಮೇಲೆ ರೈತರು ಏನಂತ ಹೇಳಿದ್ರು ಸರ್ ನಿಮಗೆ? ಈಗ ಡೈಲಿ ನಮ್ಮ ದೊಡ್ಡಪ್ಪವರು 15 ದಿನದ ಟೈಮ್ ಆಯಿತು. ಡೈಲಿ ಬರೋರು ಹೂವು ಹೆಂಗೆ ಹಿಡ್ದಿದೆಯಪ್ಪ, ಕಾಯಿ ಎಷ್ಟು ಚಲೋ ಇದೆ, ನಮ್ದು ಏನಾಗಿದೆ, ಹಿಂಗಾಗಿದೆಯಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಆಜು ಬಾಜು ನಮ್ಮ ಮಾವರು ಅವರು ಹೇಳಿದ್ದಾರೆ. ಇದು ನಮ್ಮ ಕಾಕಾರ ಹೊಲ, ಅವ್ರದ್ದು ಸ್ವಲ್ಪ ಕೆಟ್ಟಿದ್ದಕ್ಕೆ ಅವರು ಇದನ್ನೇ ಹೇಳಿದರು, ನಮಗೂ ಗೊಬ್ಬರ ಕೊಡಿಸು, ಹಿಂಗೆ ಮಾಡಂತ ಹೇಳಿದರು ಅವರು. ಓಕೆ, ನಾನು ಹ್ಞೂ ಅಂತ ಮಾತು ಕೊಟ್ಟಿದ್ದೇನೆ ರೀ ಅವ್ರಿಗೆ. ಓಕೆ ಸರ್, ನಮಸ್ಕಾರ. ನಮಸ್ಕಾರ. ನಾನು ನನ್ನ ನಂಬರ್ನ ಹಾಕಿರ್ತೀನಿ ಸರ್ ನಿಮಗೆ. ಹಾಂ, ನನ್ನ ನಂಬರ್ನ ಹಾಕಿರ್ತೀನಿ. ನೀವು ನನ್ನ ನಂಬರ್ನು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ರೈತರ ನಂಬರ್ನು ನಾನು ನಿಮ್ಗೆ ಹಾಕಿರ್ತೀನಿ. ಅವ್ರ ನಂಬರ್ನು ಕಾಲ್ ಮಾಡಿ ನೀವು ಕೇಳ್ಬೋದು. ಅದಕ್ಕೆ ಅವ್ರನ್ನೇ ಡೈರೆಕ್ಟ್ ನೀವು ಕೇಳಿ ಅಂಥೇಳಿ ನಾವು ಅವ್ರ ನಂಬರೇ ಹೇಳಿಸಿದ್ದೀನಿ. ಅವ್ರ ಬಾಯಿಂದ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನನಗೂ ಫೋನ್ ಮಾಡ್ಬೋದು. ನನ್ನ ಮೇಲೆ ಶೋ ಆಗುತ್ತೆ ನನ್ನ ನಂಬರು.